ನೀವು ಎಷ್ಟೇ ನೀರು ಹಾಕಿ ತಿಕ್ಕಿದ್ರೂ ಹೋಗದೇ ಇರೋಂಥ ಅದ್ಭುತವಾದ ಹೇರ್ ಡೈ. ಸೊ ನಾನು ನೀರು ಹಾಕಿ ಉಜ್ಜಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ 6 ತಿಂಗಳು ವರ್ಷಕ್ಕೆ ಹಚ್ಕೊಂಡ್ರೆ ಸಾಕು ಈ ಅದ್ಭುತವಾದ ಆಯುರ್ವೇದಿಕ್ ಹೇರ್ ಡೈ ಅಂತಲೇ ಹೇಳ್ತೀನಿ. ನೋ ಅಮೋನಿಯಾ, ನೋ ಪ್ರಿಸರ್ವೇಟಿವ್. ಜಸ್ಟ್ ಅಬ್ಸರ್ವ್, ನನ್ನ ಕೈ ನೋಡಿ ಎಷ್ಟು ಪಿಚ್ ಬ್ಲ್ಯಾಕ್ ಇದೆ ಅಂತ. ಅದೇ ಪಿಚ್ ಬ್ಲ್ಯಾಕ್ ನಿಮ್ಮ ಕೂದಲಾಗುತ್ತೆ. ನಿಮ್ಮ ಕೂದಲನ್ನು ಹೇಳಿದ್ನಲ್ಲ, ನೀವು ಎಷ್ಟೇ ನೀರು ಹಾಕಿ ಕಾನ್ಸಂಟ್ರೇಟ್ ಮಾಡಿ ಉಜ್ಜಿ ತಿಕ್ಕಿ ಆ ಡೈ ಹೋಗಲ್ಲ. ಅದು ಚಾಲೆಂಜ್ ಮಾಡಿ ಹೇಳ್ತೀನಿ. ಅದು ಫುಲ್ ಆಯುರ್ವೇದದಲ್ಲಿ 1000% ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನೋ ಅಮೋನಿಯಾ, ನೋ ಮೆಹಂದಿ, ನೋ ಪ್ರಿಸರ್ವೇಟಿವ್, ನೋ ಕೆಮಿಕಲ್. ಇಂಡಿಗೋನೂ ಹಾಕಿಲ್ಲ, ಅದಕ್ಕೆ ಯಾವುದೇ ಕಾತಾ ಪೌಡ್ರೂ ಇಲ್ಲ. ಸೊ ಈ ಜಾದು ಮಾಡೋ ಹಸಿರು ಕಲರ್ ಇದೆ ನೋಡಿ ಇವತ್ತಿನ ಹೇರ್ ಡೈ. ಇದು ಶುದ್ಧೀಕರಣ ಆದಾಗ ನಿಮಗೆ ಪಿಚ್ ಬ್ಲ್ಯಾಕ್ ಬರುತ್ತೆ. ಏನೇನು ಹಾಕಿದೆಯಾ ಈ ಇಂಗ್ರೀಡಿಯೆಂಟ್ಸ್ ಅಂದರೆ, ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನೀವೇ ಬಾಯ್ ಮೇಲೆ ಬೆಂಡಿಟ್ಕೊಬಿಡ್ತೀರಾ. ಈ ಅದ್ಭುತವಾದ ಶುದ್ಧೀಕರಣ ಅಂದರೆ ಅದು ಹಿಂದಿನ ದಿನ ಗ್ರೀನ್ ಕಲರ್ ಇರುತ್ತೆ, ಹಸಿರು ಕಲರ್ ಇರುತ್ತೆ, ಮಾರನೇ ದಿನ ಅದ್ರ ಕಲರ್ ನೋಡಿ ಪಿಚ್ ಬ್ಲ್ಯಾಕ್ ಡೈ. ಅಂದರೆ ಇದರಲ್ಲಿ ಕೆಮಿಕಲ್ ಇಲ್ಲ, ಅಮೋನಿಯಾ ಇಲ್ಲ, ಮೆಹಂದಿ ಇಲ್ಲ, ಇಂಡಿಗೋ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ಸೊ 6 ತಿಂಗಳು ವರ್ಷಕ್ಕೆ ಅಪ್ಲೈ ಮಾಡೋ ಅದ್ಭುತವಾದ ಹೇರ್ ಡೈ. ನೀವು ನೀರು ಹಾಕಿ ತಿಕ್ಕಿದ್ರೂ ಹೋಗ್ದಿರೋ ಹೇರ್ ಡೈ, ಕಾತಾ ಪೌಡ್ರು ಸಹ ಇಲ್ಲ. 6 ತಿಂಗಳು ವರ್ಷ ಆದರೂ ಹೋಗ್ದೇನಂಥ ಅದ್ಭುತವಾದ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇಲ್ಲಿ ನಾನು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ನೀವು ಅದೇ ಒಣಗಿರೋ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದಲ್ಲಿ ನಾಟಿ ಕರ್ಬೇವಿನ ಸೊಪ್ಪಿದೆ ತೊಗೊಳ್ಳಿ. ಜಸ್ಟ್ ಅಪ್ಸ್ ದ ಕ್ಲಾರಿಟಿ ಆಫ್ ದಟ್ ಕರ್ಬೇವಿನ ಸೊಪ್ಪು, ಓಕೆನಾ. ಸೊ ನಾಟಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಒಣಗಿದಾದರೆ 2 ಪಟ್ಟು, ಫ್ರೆಶ್ ಆದರೆ 1 ಪಟ್ಟು. ಮತ್ತು ಒಂದು 3ರಿಂದ 4 ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಕ್ವಾಲಿಟಿಗೆ ಪ್ರಾಮುಖ್ಯತೆ ಕೊಡಿ. ಒಂದು ಚೂರು ಉಳ್ಕಾಯಿ ಏನೂ ಇರಬಾರ್ದು. ಎಷ್ಟು ಫ್ರೆಶ್ ಆಗಿದೆ ನೋಡಿ, ಓಕೆನಾ. ಇಲ್ಲಿ ನಾನು ಸಲ್ಫರ್ ಯಥೇಚ್ಛವಾಗಿರೋ ಆನಿಯನ್ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಅದು ಕೂದಲಲ್ಲಿ ಏನಂತೀವಿ ಉಪಯೋಗಿಸಿದ ತಕ್ಷಣ ಕೂದಲು ಜಾದು ಮಾಡುತ್ತೆ. ಆನಿಯನ್ ಸೀಡ್ಸ್ ತೊಗೊಂಡಿದ್ದೀನಿ, ಆನಿಯನ್ ಸಿಪ್ಪೆ ತೊಗೊಂಡಿದ್ದೀನಿ, ಈರುಳ್ಳಿ ಸಿಪ್ಪೆ, ಈರುಳ್ಳಿ ಬೀಜ, ಮೆಂತ್ಯ, ಇದು ರಾಮಬಾಣ. ಯಾರ್ಯಾರು ಹೇರ್ ಫಾಲ್ ಆಗ್ತಿದೆಯೋ ಅವರು ಮೆಂತ್ಯ ಹಾಕ್ಕೊಳ್ಳಿ. ಸೊ ಯಾರ್ಯಾರು ಕೂದಲು ಕಪ್ಪಗಾಗಬೇಕೋ ಅವರು ಈರುಳ್ಳಿ ಸಿಪ್ಪೆ ಮತ್ತು ಆನಿಯನ್ ಸೀಡ್ಸ್, ಈರುಳ್ಳಿ ಬೀಜ, ಕಲೋಂಜಿ ಅಂತ ಹೇಳ್ತೀವಿ ಅದು, ಮತ್ತು ಬೆಟ್ಟದ ನಲ್ಲಿಕಾಯಿ. ಕರ್ಬೇವಿನ ಸೊಪ್ಪು ಕೂದಲು ಕಪ್ಪು ಮಾಡೋದಲ್ಲದೆ ಹೇರ್ ಫಾಲ್ ನಿಲ್ಲಿಸುತ್ತೆ, ಕೂದಲು ದಟ್ಟವಾಗಿ ಬೆಳೆಸುತ್ತೆ, ಕಪ್ಪು ಮಾಡುತ್ತೆ, ಉದ್ದ ವಾಲ್ಯೂಮ್ ಆಫ್ ಕೂದಲು ಉದ್ದ ಆಗುತ್ತೆ, ಆಯಿತಾ. ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೀರಿನ ಅಂಶ. ನಾವು ಚಟ್ನಿ ಅದಕ್ಕೆ ಬೇಡ ಇದು ನನಗೆ. ಸೊ ಇದು ಗಟ್ಟಿ ಚಟ್ನಿ ಆಗುತ್ತೆ, ತೆಳು ಚಟ್ನಿ ಮಾಡ್ಕೋಬೇಡಿ. ನೀರಿನ ಅಂಶ ತುಂಬ ಮುಖ್ಯ ಆಗುತ್ತೆ. ಇದಕ್ಕೆ ನಾನು ಸುಮಾರು ಒಂದು 2 ಚಿಟಿಕೆ ಅಷ್ಟು ನೀರು ಹಾಕ್ಬೋದು. ಫೈನ್, 2 ಚಿಟಿಕೆ ನೀರು. ಇದನ್ನು ಒಂದು ಗಟ್ಟಿ ಚಟ್ನಿಗೆ ರುಬ್ಕೋತಿದ್ದೀನಿ. ನೀರು ಹಾಕ್ತಾಯಿದ್ರೂ ತೊಂದರೆ ಇಲ್ಲ, ಹಾಕಿದ್ರೆ 2 ಚಿಟಿಕೆ ಹಾಕ್ಕೊಳ್ಳಿ, ಓಕೆ. ಯಾಕೆಂದರೆ ನಮಗೆ ನೀರಿನ ಅಂಶ, ಆಮ್ಲ ಅಂದರೆ ನಲ್ಲಿಕಾಯಲ್ಲೇ ಯಥೇಚ್ಛವಾಗಿದೆ, ಆಯಿತಾ. ಸೊ ವಿಟಮಿನ್ ಸಿ ಮತ್ತು ಐರನ್ ಸೇರಿದ್ರೆ ನಿಮಗೆ ಮ್ಯಾಜಿಕ್ ಆಗೋದು, ಕಪ್ಪು ಡೈ ಆಗೋದು ಖಂಡಿತ, ಓಕೆ. ಸೊ 6 ತಿಂಗಳು ವರ್ಷಕ್ಕೆ ನೀವು ಅಪ್ಲೈ ಮಾಡೋಂಥ ಅದ್ಭುತವಾದ ಹೇರ್ ಡೈ. ಇದನ್ನು ಯೂಸ್ ಮಾಡಬೇಕಾದ್ರೆ, ನಮ್ಮ ಹೇರ್ ಡೈ ಯೂಸ್ ಮಾಡಬೇಕಾದ್ರೆ ನೀವು ಆಮ್ಲ ಶ್ಯಾಂಪೂನೇ ಮಾಡ್ಕೊಳ್ಳಿ. ಸುಮಾರಷ್ಟು ವೀಡಿಯೋ ಶೇರ್ ಮಾಡಿದ್ದೀನಿ, ದಯವಿಟ್ಟು ಲಿಂಕ್ ಬೇಕಾದ್ರೆ ಕೇಳಿ, ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಆಮ್ಲ ಶ್ಯಾಂಪು ಬೆಸ್ಟ್, ಆಯಿತಾ. ಅದು ಅಷ್ಟೇ ಕೂದಲನ್ನು ಕಪ್ಪು ಇಡುತ್ತೆ, ಹೇರ್ ಫಾಲ್ ನಿಲ್ಲಿಸುತ್ತೆ, ಡ್ಯಾಂಡ್ರಫ್ ಝೀರೋ ಮಾಡುತ್ತೆ. ಸೊ ಕೂದಲು ಉದ್ದವಾಗಿ ದಪ್ಪಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ, ಆಯಿತಾ. ಸೊ ಸುಮಾರು ಜನಕ್ಕೆ ಏನಂತೀವಿ, ಇವಾಗ ಹೈಸ್ಕೂಲ್ ಮಕ್ಕಳಿಗೆ, ಮಿಡಲ್ ಸ್ಕೂಲ್ ಮಕ್ಕಳಿಗೆಲ್ಲ ವೈಟ್ ಹೇರ್ಸ್ ಅಂತ ಹೇಳ್ತೀವಿ. ಸೊ ಅಂಥವರು ಆಮ್ಲ ಶ್ಯಾಂಪು, ಆಮ್ಲ ಆಯಿಲು, ಆಮ್ಲ ಹೇರ್ ಡೈ ಮಾಡ್ಕೊಳ್ಳಿ, ಓಕೆ. ಆನ್ ಎ ಸೇಫರ್ ಸೈಡ್. ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ನಾನು ಯಾವಾಗಲೂ ಹೇಳೋಂಗೆ ಗೋ ಫಾರ್ ಅ ಪ್ಯಾಚ್ ಟೆಸ್ಟ್, ಆಯಿತಾ. ಇದನ್ನು ಗಟ್ಟಿ ರಸ, ಓಕೆ. ಸೊ ಇದು ಒಂದು ಇಡೀ ದಿನ ರಾತ್ರಿ ಆಕ್ಸಿಜನ್ ಇದಕ್ಕೆ ಸೇರಬಾರ್ದು. ಟಿಪ್ ನಂಬರ್ 1 ಟು ಬಿ ನೋಟೆಡ್. ಇದನ್ನು ನೀವು ಪ್ರಾಕ್ಟಿಕಲ್ ಆಗು ಮಾಡ್ಬೋದು. ಇದನ್ನು ಓಪನ್ ಮಾಡಿಟ್ಟು ನೀವು ಮಾಡ್ಕೋಬೋದು, ಓಕೆ. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇಡೀ ದಿನ ರಾತ್ರಿ ನೋಡಿ ಈ ಥರ ಇದೆ, ಮುಚ್ಚಿಟ್ಬಿಡ್ತೀನಿ. ಒಂದು 10 ನಿಮಿಷ ಆದಮೇಲೆ ನೋಡಿ ಇದು ಕಲರ್ ಚೇಂಜ್ ಆಗುತ್ತೆ. ನಿಮಗೆ ವೀಡಿಯೋಗೋಸ್ಕರ 10 ನಿಮಿಷ ಆದಮೇಲೆ ಇದು ಕಲರ್ ಚೇಂಜಿಂಗ್ ಹೇಳ್ತಿದ್ದೀನಿ, ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಓವರ್ ನೈಟ್ ಅದನ್ನು ಸೋಕ್ ಮಾಡಿಬಿಟ್ಮೇಲೆ ನೋಡಿ ಈ ಥರ ನೀವು ಅದನ್ನು ಪ್ಲೇಟ್ ಮುಚ್ಚಿಲ್ಲ ಅಂದರೆ ನಿಮಗೆ ಆಕ್ಸಿಡೇಷನ್ ಆಗಲ್ಲ, ಫೈನ್. ಸೊ ಆಕ್ಸಿಜನ್ ಅದಕ್ಕೆ ಪಾಸ್ ಆಗಬಾರ್ದು, ಆವಾಗಲೇ ನಮಗೆ ಪಿಚ್ ಬ್ಲ್ಯಾಕ್ ಕಲರ್ ಬರೋದು, ಓಕೆ. ಇದು 2 ರೀತಿ ಅಪ್ಲಿಕೇಶನ್ ಹೇಳ್ಕೊಡ್ತೀನಿ. ಬಂದು ಇದೇ ಥರ ಅಪ್ಲೈ ಮಾಡ್ಕೊಳ್ಳಿ. ಇನ್ನೊಂದು ಅಂದರೆ ನಮ್ಮ ಹೇಮಾ ನಮಗೆ ತುಂಬ ವೈಟ್ ಹೇರ್ಸ್ ಇದೆ, ಹಾಗೆ ಹಿಂಗೆ ಅಂತ ಹೇಳ್ತಾರಲ್ಲ ಲಾಂಗ್ ಹೇರಲ್ಲಿ, ಅಂಥವ್ರಿಗೆ ಫ್ರೆಶ್ ಅಲೋವೆರಾ ತೊಗೊಂಡು ಕಟ್ ಮಾಡಿ, ಅಂಗಡಿಲಿ ಸಿಗೋ ರೆಡಿಮೇಡ್ ಅಲ್ಲ, ಗಿಡದಲ್ಲಿರೋ ಫ್ರೆಶ್ ಅಲೋವೆರಾ ನೋಡಿ. ಅಲೋವೆರಾಲು 2 ರೀತಿ ಇದೆ, ಒಂದು ಸ್ವೀಟ್ ಇದೆ, ಒಂದು ಬಿಟರ್ ಇದೆ. ಸೊ ಆಲ್ವೇಸ್ ಗೋ ಫಾರ್ ಎ ಸ್ವೀಟ್ ಅಲೋವೆರಾ ಜೆಲ್. ನಾನು ಇವತ್ತು ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ
ಫಸ್ಟು ಬಿಳಿ ಕೂದಲು ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಹೇಮುನ್ಗೆ ಬಿಳಿ ಕೂದಲೇ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಹಾಕಿಬಿಡಿ. ಓಕೆ, ಬಿಳಿ ಕೂದಲಿಲ್ಲ ಅಂದರೆ ನಾನು ಹೇರ್ ಡೈ ಪ್ರೊಸೀಜರ್ ಮಾಡೋ ನೆಸಿಟಿನೇ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ನನ್ನ ಕೂದಲಿಗೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ, ಯಾಕೆಂದರೆ ನಂದು ಸ್ವಲ್ಪ ಡ್ರೈ ಇದೆ ಸ್ಕ್ಯಾಲ್ಪ್. ಸೊ ಟು ಮೇಕ್ ಇಟ್ ಮಾಯಿಶ್ಚರೈಸರ್, ಸೊ ಫ್ರೆಶ್ ಅಲೋವೆರಾ ಜೆಲ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಓಕೆನಾ. ಸೊ ನಿಮಗೆ ಡ್ರೈ ಇಲ್ಲ ನಾರ್ಮಲ್ ಅಂದರೆ ಸ್ಕಿಪ್ ಮಾಡಿ ಅಲೋವೆರಾ ಜೆಲ್. ಸೊ ಫಸ್ಟು ಬಿಳಿ ಕೂದಲು ನೀಟಾಗಿ ನೋಡ್ಕೊಂಬಿಡಿ. ಆಮೇಲೆ ಹೇಮಂಗೆ ಯಾರೂ ಕಮೆಂಟ್ ಹಾಕ್ಬಿಡಿ ಬಿಳಿ ಕೂದಲೇ ಇಲ್ಲ ನಿಮಗೆ ಹೆಂಗೆ ಹಾಕಿದ್ರಿ ಅಂತ. ಓಕೆನಾ. ಸೊ ಅದನ್ನು ನಾನು ನೆಗೆಟಿವ್ ಹಾಕಿ ತೊಗೊಳ್ಳಲ್ಲ, ಇಟ್ ಈಸ್ ಎ ಪಾಸಿಟಿವ್ ಕಮೆಂಟ್. ಯಮನ್ ಬಿಳಿ ಕೂದಲೇ ಇಲ್ಲ ಹೆಂಗೆ ಹಾಕಿದ್ರು ಅಂತ ಅಲ್ವಾ. ಸೊ ಅದನ್ನು ನಾನು ಪಾಸಿಟಿವ್ ಆಗೇ ತೊಗೋತಾ ಇದ್ದೀನಿ. ಸೊ ಬಿಳಿ ಕೂದಲು ಫಸ್ಟ್ ಶೇರ್ ಮಾಡಿದೆ, ಈಗ ಹಚ್ಕೋತಾ ಇದ್ದೀನಿ ಟೈಮ್ ಎಟ್ಟಾಗೇನು. ಈಗ ನೀರು ಹಾಕಿ ತಿಕ್ಕಿದ್ರೂ ಹೋಗಿಲ್ವಲ್ಲ ಹೇಮ, ಏನು ಹಾಕಿ ತಿಕ್ಕಿದ್ರೆ ಹೋಗುತ್ತೆ. ಎಸ್, ಆ ಪಾಯಿಂಟ್ನ ಡೆಫಿನೆಟಾಗಿ ನಾನು ಕ್ಲಿಯರ್ ಮಾಡ್ತೀನಿ ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ. ಇವಾಗ ಸ್ವಲ್ಪ ವೀಡಿಯೋ ಲೆಂದಿ ಆಗುತ್ತೆ, ಯಾಕೆ ನಾನು ಕಾನ್ಸಂಟ್ರೇಟ್ ಮಾಡಿ ನಾನು ಹಾಕೋತಾ ಇದ್ದೀನಿ, ಯಾಕಂದರೆ ಎಲ್ಲೆಲ್ಲಿ ಬುಡದಲ್ಲಿ ಇದೆಯೋ ಬಿಳಿ ಕೂದಲು. ಯಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್. ಏನು, ನಿಮಗೆ ಉದ್ದ ಜಡೆಯಲ್ಲಿ ಹೇಮ ನಮಗೆ ಬಿಳಿ ಕೂದಲಿದೆ ಅಂದರೆ ಪ್ಲೀಸ್ ಒಬ್ಬರು ಹೆಲ್ಪ್ ತೊಗೊಂಡು ನೀಟಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಟೈಮ್ ತೊಗೊಳ್ಳಿ. ಓಕೆ, ಇದೆಲ್ಲ ಟೈಮ್ ತೊಗೊಂಡು ಮಾಡೋ ಪ್ರೊಸೀಜರು. 5 ನಿಮಿಷದಲ್ಲಿ ನಿಮಗೆ ಟೈ ಕುತ್ಕೊಳ್ಳೋತ್ತೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅಚ್ಚ ರೀತಿಯೂ ಒಂದು ಟೆಕ್ನಿಕ್ ಆಗುತ್ತೆ ಮತ್ತು ಕೈ ಕಲರ್ ಆಗುತ್ತೆ ಅಂತ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಇಷ್ಟು ಪಾಯಿಂಟು ಕ್ಲಿಯರ್ ಮಾಡಿದ್ದೀನಿ. ಇನ್ನೇನಾರು ನಿಮ್ಗೆ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಓಕೆ, ನೆಕ್ಸ್ಟು ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಅದು ಹೆಂಗೆ ತಿಕ್ಕಾಯಿತು ಅಂತ ಐ ಶುಡ್ ಶೇರ್ ಅಲ್ವಾ. ಅದು ಟುವರ್ಡ್ಸ್ ಎಂಡ್ ಆಫ್ ದ ವೀಡಿಯೋ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಹೇಮ, ನೀನು ಹಿಂದಿನ ದಿನ ಮುಚ್ಚಿಟ್ಟಾಗ್ತಾ ಎಲ್ಲಕ್ಕಿತ್ತಲ್ಲ ಹೇಮ, ಮೊನ್ನೆ ದಿನ ಹೆಂಗೆ ತಿಕ್ಕಾಯಿತು? ವೀಡಿಯೋ ನೋಡೋರು ಖಂಡಿತ ಅನಿಸುತ್ತಲ್ವ, ಈ ಪ್ರಶ್ನೆ ಬರುತ್ತೆ ನಿಮಗೆ. ಎಸ್, ಅದಕ್ಕೂ ಉತ್ತರ ಕೊಡ್ತೀನಿ ಟುವರ್ಡ್ಸ್ ಎಂಡ್ ಆಫ್ ದ ವೀಡಿಯೋ. ಈಗ ನೀಟಾಗಿ ಅಪ್ಲೈ ಮಾಡಿ ನಾಟ್ ಹಾಕೋದನ್ನ ನಾಟ್ ಹಾಕಿ ಮಿನಿಮಮ್ ಅರ್ಧ, ಮ್ಯಾಕ್ಸಿಮಮ್ ನಾನು 1 ಗಂಟೆ ಟೈಮ್ ಇದ್ದೆ. ಓಕೆನಾ. ನೋಡಿ, ನಿಮಗೆ ವೀಡಿಯೋಲಿ ತೋರಿಸಿದೆ ಎಲ್ಲೆಲ್ಲಿ ಬಿಡಿ ಕೂದಲು ಇತ್ತು ಅಂತ. ನೀಟಾಗಿ ಡೈ ಅಪ್ಲೈ ಮಾಡಿದ್ದೀನಿ ನೋಡಿ. ಅಲ್ವಾ, ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಬಿಳಿ ಕೂದಲು ಎಲ್ಲೆಲ್ಲಿದೆ ಅಂತ ತೋರಿಸಿದ್ದೆ. ಈಗ ನೋಡಿ, ಸೊ ಕಂಪ್ಲೀಟಾಗಿ 10 ನಿಮಿಷದಲ್ಲಿ ಕಪ್ಪಾಗಿದೆ. ಬರೀ ಕಪ್ಪಗಾಗೋದಲ್ಲ, ಕೂದಲು ಸಿಲ್ಕಿಯಾಗಿದೆ ನೋಡಿ. ಸೊ ಎಷ್ಟು ಸಿಲ್ಕಿಯಾಗಿದೆ ಅಂದರೆ ಹೇರ್ ಫಾಲ್ ಆಗೋಲ್ಲ, ಹೇರ್ ಗ್ರೋತ್ ಆಗುತ್ತೆ. ಸೊ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಂತ ನೋಡಿ. ಓಕೆ, 10 ನಿಮಿಷ ಟೈಮ್ ಇದ್ದರೆ ನಿಮ್ಮ ಹತ್ರ ನಾ ಹೇಳಿದ ರೆಮಿಡಿನ ಮಾಡ್ಕೊಳ್ಳಿ. ವರ್ಷಕ್ಕೊಂದ್ಸಲ ಹಚ್ಚ ಹೇರ್ ಡೈ, ಮೆಹಂದಿ ಬೇಡ, ಇಂಡಿಗೋ ಬೇಡ, ನೋ ಆರ್ಟಿಫಿಷಿಯಲ್ ಕಲರ್ಸ್, ಅಮೋನಿಯಾ, PPT ಯಾವುದು ಬೇಡ. ನಾನು ಯೂಸ್ ಮಾಡಿರೋ ಪೆಟ್ಟದ ನಲಿಕಾಯಿ ಐರನ್ ಪಾತ್ರೆ ಕೂದಲು ಬೆಳೆಯುತ್ತೆ, ಕೂದಲು ಕಪ್ಪಗೆ ಮಾಡುತ್ತೆ. ಕರ್ಬೇವಿನ ಸೊಪ್ಪು ಕಪ್ಪಗೆ ಮಾಡುತ್ತೆ. ಮೆಂತ್ಯ ಕೂದಲನ್ನು ಗಟ್ಟಿ ಮಾಡುತ್ತೆ ಅಲ್ವಾ. ಸೊ ಇಷ್ಟು ಪದಾರ್ಥಗಳು ನ್ಯಾಚುರಲ್ ಆಗಿದೆ. ಇದು ಓವರ್ನೈಟ್ ಆ ಲಿಕ್ವಿಡ್ನ ನಾವು ಸೋಕ್ ಮಾಡಿದ್ರೆ 12 ಗಂಟೆಗಳ ಕಾಲ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್, ಅದು ನಿಮ್ಮ ಕೂದಲಿಗೆ. ಓಕೆನಾ. ಸೊ ನೋಡಿ ಕೂದಲು ಎಷ್ಟು ಸಿಲ್ಕಿಯಾಗಿ ಬಂದಿದೆ ಅಂತ. ಓಕೆ, ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನಾ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರು ಫಸ್ಟ್ ಟೈಮ್ ನಿಮ್ಮನ್ನಾಗಿ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಗೆ ₹1 ಖರ್ಚಾಗಲ್ಲ, ಹಂಗಂತ ನನಗೆ ₹1 ಸಿಗೋಲ್ಲ. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ, ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗೆ 1000% ವರ್ಕ್ ಆಗುತ್ತೆ. ಇನ್ನೇನಾ ಡೌಟ್ಸು ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ನೆನ್ನೆ ನನ್ನ ಸೀಕ್ರೆಟ್ ಟಿಪ್ ಅಂತ ಹೇಳಿದಲ್ಲ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿದ್ದು, ಥ್ಯಾಂಕ್ ಯು ಸೋ ಮಚ್. ಆಯಿತಾ. ಸೊ ಪ್ರತಿ ವೀಡಿಯೋಲು ಒಂದೊಂದು ಸೀಕ್ರೆಟ್ ಟಿಪ್ ಹೇಳಿರ್ತೀನಿ. ಸೊ ಇವತ್ತಿನ ವೀಡಿಯೋಲು ನಿಮ್ಗೇನಾದ್ರು ಗೊತ್ತಾಗಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ, ಹೋಗ್ಬರಲ್ಲ.